ನಾಯಕ ವಿತ್ ವಿನಾಯಕ ಸೀಸನ್ 4 ಪ್ರಾರಂಭ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮ್ಮ ಭಾರತದ ಅತ್ಯಂತ ದೊಡ್ಡ ಅಥವಾ ಜಗತ್ತಿನ ಅತ್ಯಂತ ದೊಡ್ಡ ಕ್ರಿಕೆಟಿಂಗ್ ಲೀಗ್ IPL ಇನ್ನೊಂದು ಕಡೆ ಶುರು ಆಗ್ತಾ ಇದೆ. ಹಾಗಾಗಿ ಆ IPL ಸೀಸನ್ ಈ ಹೊಸ ಅಧ್ಯಾಯ ಏನಿದೆ ಅದರ ತಂಡಗಳು ಮತ್ತು ಆ ತಂಡಗಳಲ್ಲಿರ್ತಕ್ಕಂತಹ ವಿಶೇಷತೆ ಮತ್ತು ವೀಕ್ ಲಿಂಕ್ಸ್ ಏನೋ ಇದನ್ನೆಲ್ಲ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಒಬ್ಬರು ಎಕ್ಸ್ಪರ್ಟು ಇನ್ನೊಬ್ಬರು ಪಂಟ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಎಕ್ಸ್ಪರ್ಟ್ ಮಿಸ್ಟರ್ ಭಾರ್ಗವ್ KP ಕರ್ನಾಟಕದ ಸಾಕಷ್ಟು ಲೀಗ್ಗಳಲ್ಲಿ ಆಡಿದ್ದಾರೆ, ಕ್ರಿಕೆಟ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರತಿನಿತ್ಯ ನಾನು ನನ್ನ ವರ್ಕೌಟ್ ಮುಗಿಸ್ಕೊಂಡು ಕಾಫಿಗೆ ಅಂತ ಹೋದಾಗ ಇಷ್ಟು ಮಾತಾಡೋದು ಕ್ರಿಕೆಟ್ ಬಗ್ಗೆ, ಅದಕ್ಕೆ ಐ ಥಿಂಕ್ ಯು ಡಿಸರ್ವ್ ಟು ಬಿ ಆನ್ ಕ್ಯಾಮ್ರಾ ಅಂತ ಹೇಳಿ ನಾವು ಕರ್ಕೊಂಡ್ಬಂದಿದ್ದೀವಿ. ಅವರು ಈ ದಿವಸ ಡೆಬ್ಯೂ ಮಾಡ್ತಾ ಇದ್ದಾರೆ. ಸೊ ವಾರ್ಮ್ ವೆಲ್ಕಮ್ ಟು ಯು. ಆ್ಯಂಡ್ ಮತ್ತೊಂದು ಕಡೆ ಜಾನಿ ಮೇರಾ ನಾಮ್ ಮಾತಾಡೋದೆ ನನ್ನ ಕಾಮ್ ಅಂತ ಹೇಳಿ ಕರ್ನಾಟಕದಲ್ಲಿ ಕ್ರಿಕೆಟನ್ನು ಕನ್ನಡದಲ್ಲಿ ಈ ಥರ ಅನುಭವಿಸ್ಬೋದು ಅಂತ ಪ್ರತಿನಿತ್ಯ ಕ್ರೀಡಾಭಿಮಾನಿಗಳನ್ನು ರಂಜಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರ ಎಕ್ಸ್ಪರ್ಟ್ ಒಪಿನಿಯನ್ಸ್ ಕೂಡ ಎಷ್ಟು ವ್ಯಾಲಿಡ್ ಆಗಿರುತ್ತೆ, ಅವ್ರ ಮಾತು ಎಷ್ಟು ಕ್ವರ್ಕಿ ಆಗಿರುತ್ತೆ. ಈಸ್ ಅ ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಾರ್ಮ್ ವೆಲ್ಕಮ್ ಟು ಯು ಸರ್. ಏಜ್ ಆಗಿದೆ, ಪ್ಯಾಕೇಜ್ ಗೊತ್ತಿಲ್ಲ. ನಮ್ಮ ಇನ್ಸ್ಪಿರೇಷನ್ ಏಜ್ ಅಂದಾಗ ನನಗೆ ಅರ್ಥ ಆಯ್ತು ಸರ್. ನಾವು ಸಂತೂರ್ ಮಮ್ಮಿ ನೋಡಿದೀವಿ, ನೀವು ಒಂಥರ ಸಂತೂರ್ ಡ್ಯಾಡಿ ಸರ್. ನೀವು ರಿವರ್ಸ್ ಆಗ್ತಾರೆ, ಬೆಂಜಮಿನ್ ಬಟನ್ ತರ ನಿಮ್ಗೆ. ಹೌದಾ, ಬಟನ್ ಇಲ್ದಿರೋದು ಹಾಕೊಂಡು ಮೊನ್ನೆ ಚಾಂಪಿಯನ್ಸ್ ಲೀಗಲ್ಲಿ ಚಾಂಪಿಯನ್ಸ್ ಟ್ರೋಫಿನಲ್ಲಿ ನಿಮ್ಮ ಕಾಮೆಂಟ್ರಿ ಕೇಳಿ ಭಯಾನಕ ಎಂಜಾಯ್ ಮಾಡಿದ್ದೀವಿ. ಯಾಕೆಂದರೆ ಫೈನಲ್ಸಲ್ಲಿ ಆಟ ಎಷ್ಟು ಚೆನ್ನಾಗಿತ್ತು, ನಿಮ್ಮ ಮಾತು ಅಷ್ಟೇ ಚೆನ್ನಾಗಿತ್ತು ಸರ್. ಇಲ್ಲ, ಆಟ ಚೆನ್ನಾಗಿತ್ತೆ, ಮಾತು ಆಟೋಮೆಟಿಕ್ ಆಗಿ ಚೆನ್ನಾಗಿರೋದು. ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲ, ನಿಮ್ಮ ಆಟ ಹೆಂಗಿದ್ರು ನಿಮ್ಮ ಮಾತು ಚೆನ್ನಾಗಿರುತ್ತೆ. ಒಂದು ಡೈಲಾಗ್ ಹಾರ್ದಿಕ್ ಪಾಂಡ್ಯ 2 6 ಹೊಡಿತಾ ಇದೆ, ನೀನು 3 ಆದ್ರೂ ನಿಲ್ಸ್ಕೋ, 100 ಆದ್ರೂ ನಿಲ್ಸ್ಕೋ. ಎನಿವೆ, ಕನ್ನಡ ಕಾಮೆಂಟ್ರಿನ ರೀಡಿಫೈನ್ ಮಾಡಿರ್ತಕ್ಕಂಥವ್ರು ಇವರು. ಸೊ ಇವ್ರ ಜೊತೆಗೆ ಇವತ್ತಿನ ದಿವಸ ನಮ್ಮ IPL ನಲ್ಲಿರೋ 10 ತಂಡಗಳನ್ನು ನಾವು ಒಂಥರ ವಿ ವಾಂಟ್ ಟು ಡೀಪ್ ಡೈವ್ ಅನ್ನೋ ಥರ. ಸೊ ಮೊದಲನೇದಾಗಿ ಇವತ್ತಿನ ಎಪಿಸೋಡ್ RCBಗೆ ಡೆಡಿಕೇಟ್ ಮಾಡ್ತಾ ಇದೀವಿ. ನಾಳೆ 5 ತಂಡಗಳ ಒಂದು ಡೈಸೆಕ್ಷನ್, ಅದಾದಮೇಲೆ ಮತ್ತೆ 4 ದಿಗ್ಗಜರು ಇದರ ಡೈಸೆಕ್ಷನ್, ಒಟ್ಟು 3 ಎಪಿಸೋಡ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದೀವಿ. ಇವತ್ತಿನ ಎಪಿಸೋಡ್ ಇಸ್ ಆಲ್ ಅಬೌಟ್ ನಮ್ಮೆಲ್ಲರ RCB. ಎಕ್ಸಾಕ್ಟ್ಲಿ, RCB. ಸೊ RCB ಅಂತ ಇದ್ದಂಗೆನೆ ಒಂದು ಹೊಸ ಆಕ್ಷನ್, ಹೊಸ ತಂಡ, ಹೊಸ ಎನರ್ಜಿ. ಇದರ ಒಂದು ತಂಡನ ಡೀಟೇಲ್ಡ್ ಆಗಿ ನೋಡೋಣ. ಸೊ ಭಾರ್ಗವ್, ನಮ್ಮಲ್ಲಿರ್ತಕ್ಕಂಥ ಬ್ಯಾಟರ್ಸ್ ಯಾರು, ಆಲ್ರೌಂಡರ್ಸ್ ಯಾರು, ಬೌಲರ್ಸ್ ಯಾರು, ಮತ್ತೆ ಜಾನಿ ಅವರ ಪ್ಲೇಯಿಂಗ್ 11 ಆ್ಯಂಡ್ ಇಂಪ್ಯಾಕ್ಟ್ ಸಬ್ಸು, ಇಂಪ್ಯಾಕ್ಟ್ ಪ್ಲೇಯರ್ಸ್, ಇದನ್ನೆಲ್ಲ ಹಂತವಾಗಿ ತಗೊಂಡು ಹೋಗೋಣ. ಅಲ್ಲಿಗೆ ಹೋಗಕ್ಕೆ ಮುಂಚೆ ಫಸ್ಟ್ ಕ್ಯಾಪ್ಟನ್ ಬಗ್ಗೆ ಮಾತಾಡ್ಬೋಣ. ಯಾಕಂದ್ರೆ ಈ ಸೀಸನಲ್ಲಿ ಹೊಸ ಕ್ಯಾಪ್ಟನ್ ಇದ್ದಾರೆ ನಮಗೆ. ಹೊಸ ಸೀಸನ್ ಹೊಸ ಕ್ಯಾಪ್ಟನ್ ರಾಪಾ, ಅಂದರೆ ರಜತ್ ಪಟಿದಾರ್ಗೆ ರಾಪಾ ಅಂತ ಕರೆಯೋದವರು. ಸೊ ಹಿಂಗೆ ನೀವು IPL ಇತಿಹಾಸ ನೋಡ್ಕೊಂಬಂದ್ರೆ, RCB ನಾಯಕರ ಪಟ್ಟಿ ನೋಡ್ಕೊಂಬಂದ್ರೆ ಒಂಥರ ವರ್ಲ್ಡ್ ಎಸ್ಟಾಬ್ಲಿಷ್ಡ್ ಕ್ರಿಕೆಟರ್ಸ್ ಮಾತ್ರ ಕ್ಯಾಪ್ಟನ್ ಆಗಿರೋದು. ನೀವು ಅಬ್ಸರ್ವ್ ಮಾಡ್ಕೊಂಬನ್ನಿ, ರಾಹುಲ್ ದ್ರಾವಿಡ್ ಕಾಲದಿಂದ. ರಾಹುಲ್ ದ್ರಾವಿಡು, ಅನಿಲ್ ಕುಂಬ್ಳೆ, ಕೆವಿನ್ ಪೀಟರ್ಸನ್ನು, ಡ್ಯಾನಿಯಲ್ ವಿಟೋರಿ. ಇಲ್ಲಿ ನೋಡ್ರೆ ಸಡನ್ ಆಗಿ ರಜತ್ ಪಟಿದಾರ್. ಇದು ಹೆಂಗೆ ಅಂತ ಫ್ಯಾನ್ಸ್ ಮನಸ್ಸಲ್ಲಿ ಕ್ವಶ್ನೆ. ಇದೇ ಹೊಸ ಅಧ್ಯಾಯ ಸರ್, ಇದೇ ಹೊಸ ಅಧ್ಯಾಯ. ಲಾಸ್ಟ್ ಟೈಮು ಹಿಂಗೆ ಹೇಳಿ ಅದು ಇಲ್ಲ, ಅದು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿ, ನಾವು ಲಾಸ್ಟ್ ಟೈಮ್ ಗೆಲ್ಲದೆ ಇರ್ಬೋದು, ಬಟ್ ಮಜಾ ಮಾಡಿದ್ರು RCB ಅಭಿಮಾನಿಗಳು. ಯಾಕಂದರೆ ಫಸ್ಟ್ 9 ಗೇಮ್ಸಲ್ಲಿ 1 ಗೇಮ್ ಗೆಲ್ತೀವಿ, 8 ಗೇಮ್ಸಲ್ಲಿ 1 ಗೇಮ್ ಗೆಲ್ತೀವಿ. ನೆಕ್ಸ್ಟ್ 6 ಗೆದ್ದು ಪ್ಲೇ ಆಫ್ಸ್ಗೆ ಬರೋದು. ಅದು CSKನ ಫೈನಲ್ ಗೇಮಲ್ಲಿ ಸೋಲಿಸಿ ಅವ್ರನ್ನ ಆಚೆ ಹಾಕಿ ನಾವು ಒಳಗೆ ಅದೇ ಲೀಗ್ ಗೆದ್ದಂಗೆ ಆಗೋಯ್ತು. ಆಗಲ್ಲ, ಇನ್ನೇನು ಬೇಕು ನಿಮಗೆ ಪೈಸಾ ವಸೂಲ್. ಹಾಂ, ಬಟ್ ಎಲ್ಲ ಒಂದ್ ಕಡೆ ಈ ವರ್ಷ ಟೈಟಲ್ ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ನಲ್ಲಿ ಈ ತಂಡ ಕಟ್ಟಿದ್ದಾರೆ. ಅಫ್ಕೋರ್ಸ್ ಮೈಕ್ ಹೆನ್ಸನ್ ಇದ್ದಾಗ ನಮ್ಮ RCB ಟೀಮ್ ಯದ್ವಾ ಕುಟ್ಟೋಯ್ತು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕೆಂದರೆ ಸಮ್ ರಾಂಗ್ ಮೂವ್ಸ್ ಆ್ಯಂಡ್ ಫ್ಯಾನ್ಸ್ ಗೊತ್ತಾಗೋದು ಅವ್ರಿಗೆ ಗೊತ್ತಾಗಲ್ವಾ ಅನ್ನೋ ಪ್ರಶ್ನೆ ಎಷ್ಟೋ ಜನರ ಮನಸ್ಸಲ್ಲಿ ಕಾಡ್ತಾ ಇತ್ತು ಸರ್. ಅಲ್ಲ, ಎಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಆಕ್ಷನ್ ಇವರು ಯಜ್ವೇಂದರ್ ಚಾಲ್ನ ತೊಗೊಳ್ದೆ ಅಸರಂಗನ್ ತೊಗೊಂಡ್ಬಿಡ್ತಾರೆ. ಆಮೇಲೆ ಅವರು ಅದನ್ನು ಹೆಂಗೆ ಸಮಜಾಯಿಸ್ಕೊಡ್ತಾರೆ ಅಂದರೆ, ಆಕ್ಷನಲ್ಲಿ ಫಸ್ಟು ಅಸರಂಗ ಬಂದ್ಬಿಟ್ರು, ಅದಕ್ಕೆ ನಾವು ತೊಗೊಂಡ್ವಿ. ಯಜ್ವೇಂದರ್ ಚಾಲ್ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ನಾವು ಕಾಯಲಿಲ್ಲ. ಅಲ್ಲ, ಅವ್ರು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋನಲ್ಲೂ ಈ ಸಲ RCB ಟೀಮ್ ನೋಡಿದ್ರೆ 9th ಫಿನಿಶ್ ಮಾಡ್ತಾರೆ ಅಂತ ಕಮೆಂಟ್ ಹಾಕಿದ್ರು. ನೀವು ಅದಕ್ಕೆ ಚೆನ್ನಾಗಿ ಟಾಂಗ್ ಕೊಟ್ಟಿದ್ರಿ. ಅಲ್ಲ, ಅಂದರೆ ಅವ್ರ ಒಪಿನಿಯನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಬಿಡಿ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಅವ್ರು ತೊಗೊಂಡಿರೋ ಅಂಥ ಡಿಸಿಷನ್ ಅಂತ ಅದ್ಭುತ ಅಲ್ಲ. ಸೊ ಅವ್ರ ಜಡ್ಜ್ಮೆಂಟು ಕರೆಕ್ಟು ಅಂತ ಕೂಡ ಹೇಳಕ್ಕೆ ಅಲ್ಲ, ಅವ್ರು ಕಟ್ಟಿದ ತಂಡಕ್ಕಿಂತ ಇದು ಬೆಟರ್ ಆಗಿದೆ ಅಂತ ಅವ್ರು ಹಂಗೆ ಹೇಳ್ತಾ ಇದಾರೆ ಅಂತ. ಇಲ್ಲ, ಆ ಥರ ಸಣ್ಣ ದೇಶದಿಂದ ಬಂದು ಸಣ್ಣ ಬುದ್ಧಿ ತೋರಿಸಲ್ಲ. ಓಕೆ, ಬ್ಯಾಟರ್ಸ್ ನೋಡೋದಾದ್ರೆ ಯಾರ್ಯಾರಿದ್ದಾರೆ ಭಾರ್ಗವ್ ನಮ್ಮ ಕಡೆ? ಸೊ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್
ಅದಾದ್ಮೇಲೆ ಕಿಂಗ್ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ದೇವದತ್ ಪಡಿಕ್ಕಲ್, ಸ್ವಸ್ತಿಕ್ ಚಿಕಾರ. ಓಕೆ, ದೇವದತ್ ಪಡಿಕ್ಕಲ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂಥರ ಅಡಿಷನ್ ಮಾಡ್ಕೊಂಡ್ರು, ಬಟ್ ಒಳ್ಳೆ ಅಡಿಷನ್ ಅದಲ್ಲ ಸರ್? ಯಾಕೆಂದರೆ ಆಮೇಲೆ ಸಡನ್ ಆಗಿ ರಿಯಲೈಸ್ ಮಾಡ್ಕೊಂಡ್ರು, ಅಣ್ಣ ನಮ್ಮ ಬ್ಯಾಟಿಂಗ್ ಲೈನಪ್ಪಲ್ಲಿ ಟಾಪ್ ಆರ್ಡ್ರಲ್ಲಿ ಲೆಫ್ಟ್ ಹ್ಯಾಂಡ್ರೇ ಇಲ್ವಲ್ಲಪ್ಪ, ಏನು ಮಾಡೋಣ? ಆಮೇಲೆ ಒಂದು ಲೋಕಲ್ ಕನೆಕ್ಟ್ ಕೂಡ ಬೇಕಲ್ಲ, ಅದಕ್ಕೋಸ್ಕರ ದೇವದತ್ ಪಡಿಕ್ಕಲ್ ಅಡ್ವರ್ಟೈಸ್ಮೆಂಟ್ಗೆಲ್ಲ ಬೇಕು, ಅದೇ ಎಲ್ಲ ಹಬ್ಬಗಳು ನಿಮ್ಗೆ ಅದೇ ಯುಗಾದಿ ವಿಶ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ಗೆ. ಇಲ್ಲ ದೇವದತ್ ಪಡಿಕ್ಕಲ್ ವ್ಯಾಲ್ಯೂನ ತೊಗೊಂಬರ್ತಾರೆ, ಡೌಟ್ ಏನಿಲ್ಲ. ಬಟ್ ಇದುವರೆಗೂ IPL ಅಲ್ಲಿ ಅವ್ರದ್ದು ಎಸ್ಟಾಬ್ಲಿಷ್ಡ್ ಕ್ರೆಡೆನ್ಷಿಯಲ್ಸ್ ಇಲ್ಲ. ಬಟ್ ಈ ಸೀಸನ್ ಚೇಂಜ್ ಆಗ್ಬೋದು, ಹೂ ನೋಸ್. ಹೋಮ್ ಕಮಿಂಗ್ ಬೇರೆ. ಮತ್ತೆ ಅವ್ರದ್ದು ಏನೇ ಆಡಿದ್ರು ಅವರು RCB ಇಲ್ಲೇ ಪರ್ಫಾರ್ಮ್ ಮಾಡಿದ್ದು ಸರ್, ಅದಾದ್ಮೇಲೆ ಎಲ್ಲೂ ಹೋಗಿಲ್ಲ ಸರ್. RCB ಇಂದಾನೇ ಹೆಸರು ಮಾಡಿದ್ದು. ಇನ್ಫ್ಯಾಕ್ಟ್ ಎಲ್ಲ ಈಗ RR ತಗೊಂಡ್ರು ಅವ್ರನ್ನ ನೆಕ್ಸ್ಟ್ ಸೀಸನ್ ಬಿಗ್ ಅಮೌಂಟ್ಗೆ ಅಂತ ಹೇಳಿದ್ರೆ, ಬಿಕಾಸ್ ಅವ್ರು ಆ ಥರ ಪ್ರದರ್ಶನ ಕೊಟ್ಟರು RCBಗೆ. ಕರೆಕ್ಟ್. ಸ್ವಸ್ತಿಕ್ ಚಿಕಾರ, ಇದು ಈ ಹೆಸರು ಬಗ್ಗೆ ಏನು ಹೇಳ್ತೀರಾ ನೀವು? ಇದು ಇವ್ರು ಇನ್ನೂ ಚಿಕ್ಕವರ ಅಂತ ಕೇಳ್ತಾರೆ. ಇವ್ರು ಇನ್ನೂ ಚಿಕ್ಕವರ? ಹೌದು, ಚಿಕ್ಕವರೇ. ಅದ್ ಯಾವ್ದೋ ಲೋಕಲ್ ಲೀಗ್ ಅಲ್ಲಿ ಅವರು 500 ರನ್ ಎಲ್ಲ ಹೊಡೆದಿರುತ್ತೆ, ಬಿಗ್ ಹಿಟರ್ ಅಂತ ಕೇಳ್ಪಟ್ಟೆ. 30-40 ಆಡ್ಬಿಟ್ಟಲ್ಲಿ ಕೆಂಪೇಗೌಡ ಲೇಔಟ್ ಅಲ್ಲಿ ಆ ರೇಂಜಲ್ಲಿ ನಾವು 500 ಹೊಡೆದ್ವಿ ಅಂದ್ರೆ ಅದೇನು ಲೆಕ್ಕಾಚಾರ? ಬಟ್ ಅಗೇನಿಲ್ಲ, ಒಳ್ಳೆ ಕ್ರೆಡೆನ್ಷಿಯಲ್ಸ್ ಇದೆ, ಚೆನ್ನಾಗಿ ಆಡ್ತಾರೆ, ಬಿಗ್ ಹಿಟರ್ ಅಂತಾನೆ ಹೆಸರುವಾಸಿಯಾಗಿರೋದು ಈ ವ್ಯಕ್ತಿ. ಸೊ ಹಾಗಾಗಿ ಐಡೆಂಟಿಫೈ ಮಾಡಿ ಪಿಕ್ ಮಾಡ್ತೀನಿ. ನೀವು ಅವಾಗಲೇ ಕೇಳ್ತಾ ಇದ್ರಿ ಟ್ಯಾಲೆಂಟ್ ಸ್ಕೌಟ್ ಏನು ಕೆಲಸ ಇರುತ್ತೆ ಅಂತ. ಇದೇ ಕೆಲಸ, ಯಾರಿಗೆ ಕ್ಷಮತೆ ಇದೆ, ಯಾರ ಮೇಲೆ ನಾವು ಇನ್ವೆಸ್ಟ್ ಮಾಡ್ಬೋದು. ಸೊ RCB ಇವ್ರನ್ನ ಐಡೆಂಟಿಫೈ ಮಾಡಿದ್ದಾರೆ, ಚಿಕಾರ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಇವ್ರು ಒಳ್ಳೆ ರಿಟರ್ನ್ಸ್ ಕೊಡ್ತಾರೆ ನಾಳೆ. ಓಕೆ, ಸೊ RCB ಸ್ಕೌಟ್ ಬಂದು ಮಲೋಲನ್ ರಂಗರಾಜನ್. ಹೌದು. ಎನಿವೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಆಲ್ರೌಂಡರ್ಸ್ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಒಂದ್ ಕಡೆ ಇಂಗ್ಲೆಂಡ್ ಕಡೆ ಬಹಳ ಒಲವಿದೆ RCB ನವ್ರಿಗೆ, ಎಲ್ಲ ಬರೀ ಇಂಗ್ಲೆಂಡ್ ಪ್ಲೇಯರ್ಸ್ನೇ ಎತ್ತಾಕೊಂಡ್ಬಂದಿದ್ದಾರೆ, ಅಂದ್ರೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಅಂದ್ರೆ ಮೋ ಬೋಬಾಟ್ ಬಂದಿರೋದು ಇಂಗ್ಲೆಂಡ್ ಇಂದ. ಅವರು ECB ಡೈರೆಕ್ಟರ್ ಆಗಿದ್ರು ಒಂದೊಂದು ಕಾಲದಲ್ಲಿ. ಸೊ ಆ ಒಲವಿನ ತೋರಿಸ್ತಾರೆ. ಮೈಕ್ ಹೆಸನ್ ಬಂದಾಗ ನ್ಯೂಜಿಲೆಂಡ್ ಪ್ಲೇಯರ್ಸ್ ನೋಡ್ತಾ ಇದ್ವಿ ನಾವು. ಬಟ್ ಅದೇನು ಗೊತ್ತಾ, ಫೆಮಿಲಿಯಾರಿಟಿ ನಿಮ್ಗೆ ಒಂದು ಹಂತಕ್ಕೆ ಹೆಲ್ಪ್ ಮಾಡ್ತಾರೆ. ಗುರು ಇವರು ಕೆಲಸ ಮಾಡ್ತಾನೆ, ಇವನಿಗೆ ಅಲ್ಲಿ ಆ ಒಂದು ಗುಣ ಇದೆ ಅಂತ ಆ ಫೆಮಿಲಿಯಾರಿಟಿ ಒಂದು ಹಂತಕ್ಕೆ ಅವ್ರಿಗೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಸುತ್ತೆ. ಎಲ್ಲೋ ನೋಡಿರ್ತಾರೆ ಅವ್ರನ್ನ, ಫೇತ್ ಇರುತ್ತೆ. ಅದಕ್ಕೋಸ್ಕರನೇ ಫಿಲ್ ಸಾಲ್ಟ್, ಬೆಥಲ್, ಲಿಯಮ್ ಲಿವಿಂಗ್ಸ್ಟನ್ ಒಂದೇನೆ. ಒಂದು ಸ್ವಲ್ಪ ಮ್ಯಾಕ್ಸ್ವೆಲ್, ನಾವು ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳಿದ್ರೆ ಇವರು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅವ್ರಿಗಿಂತ. ಲಿಯಮ್ ಲಿವಿಂಗ್ಸ್ಟನ್ ಒಳ್ಳೆ ರಿಪ್ಲೇಸ್ಮೆಂಟ್ ಸರ್. ಅಂದರೆ ಮ್ಯಾಕ್ಸ್ವೆಲ್ಗೆ ಅಂತ ನೀವು ಕೇಳ್ತಾ ಇರೋದ? ಅಲ್ಲ, ಇವ್ರನ್ನ ಯಾವ ಥರ ನೀವು ಯೂಸ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನಾನು ಹೇಳ್ತೀನಿ, ಇವ್ರನ್ನ ನೀವು ನಂಬರ್ 3 ಕಳಿಸ್ಬೇಕು, ಫಿನಿಷರ್ ಆಗಿ ಯೂಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಸ್ಪಿನ್ ವಿರುದ್ಧ ಖರಾಬಾಗಿದೆ. ಇವ್ರ ಸ್ಟ್ರೈಕ್ ರೇಟು 97 ಇದೆ, 97. ಸೊ ಹಾಗಾಗಿ ಇವ್ರನ್ನ ನೀವು ಅಪ್ ಫ್ರಂಟ್ ನಂಬರ್ 3 ಕಳಿಸ್ಬಿಟ್ರೆ ಅವಾಗ ಫಾಸ್ಟ್ ಬೌಲರ್ಸ್ ಆಪ್ರೇಟ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಕಂಫರ್ಟಬಲಿ ಅದು ನ್ಯಾಚುರಲ್ ಆಗಿ ಆಡೋಕ್ಕೆ ಬರುತ್ತೆ. ಅಲ್ಲಿ ವ್ಯಾಲ್ಯೂನ ನಿಮಗೆ ತಂದು ಕೊಡ್ತಾರೆ ಅಂತ ಅನ್ಸುತ್ತೆ. ಇವ್ರನ್ನ ನೀವು ಫಿನಿಷರ್ ಆಗಿ ನಾನು ಡೌನ್ ದ ಆರ್ಡರ್ ಇಟ್ಕೊಳ್ತೀನಿ ಅಂದರೆ ಗೊತ್ತಿಲ್ಲ ನನಗೆ. ಬಟ್ ಅವ್ರನ್ನ 3 ಆಡಿಸ್ಬಿಟ್ರೆ ನಾವು ಪಡಿಕಲ್ನೆಲ್ಲ ಆಡಿಸ್ತೀರಾ ಸರ್? ಅದೇ ದಟ್ ಈಸ್ ವಾಟ್ ದೇ ಹ್ಯಾವ್ ಟು ವರ್ಕೌಟ್ ಅಂತ ನಾನು ಹೇಳ್ತಾ ಇರೋದು. ಸೊ ಪಡಿಕ್ಕಲ್ ಏನು ಗೊತ್ತಾ, ಇಂಡಿಯನ್ ಕ್ರಿಕೆಟರ್ ಆಗಿರೋದ್ರಿಂದ ಮಿಡ್ಲ್ ಓವರ್ಸಲ್ಲಿ ಸ್ಪಿನ್ ವಿರುದ್ಧ ಕೂಡ ಸೂಪರಾಗಿ ಆಡ್ತಾರಮ್ಮ ಅವರು. ಚೆನ್ನಾಗಿ ಸ್ವೀಪ್ಗಳು ಹೊಡಿತಾರೆ, ಎಲ್ಲ ಮಾಡ್ತಾರೆ. ಹಾಗಾಗಿ ನನಗೆ ರಜತ್ ಪಟಿದಾರ್ ಜೊತೆ ಒಬ್ಬ ಲೆಫ್ಟ್ ಹ್ಯಾಂಡ್ರು ಇಂಡಿಯನ್ ಬ್ಯಾಟರ್ ಬೇಕು ಮಿಡ್ಲ್ ಓವರ್ಸಲ್ಲಿ ಬಿಟ್ವೀನ್ 7 to 15 ಅಂತ ಹೇಳಿದ್ರೆ ಪಡಿಕ್ಕಲ್ ಯೂಸ್ ಮಾಡ್ಕೊಂಡು ನೀನು. ಬಟ್ ಆಲ್ರೌಂಡರ್ಸ್ ದಂಡಿಯಾಗಿದ್ದಾರಲ್ಲ ಸರ್ ನಮ್ಮ ಕಡೆ. ಕುನಾಲ್ ಪಾಂಡ್ಯ ಇನ್ ಪರ್ಟಿಕ್ಯುಲರ್, ಇಲ್ಲಿ ಜೇಕಬ್ ಬೆಥಲ್ ಆಲ್ರೌಂಡರ್ ಅಂತ ಮಾತಾಡ್ತಾರೆ, ಬಟ್ ಮೋರ್ ಆಫ್ ಬ್ಯಾಟರ್. ಬಟ್ ಕುನಾಲ್ ಪಾಂಡ್ಯ ಒಂದು ಜೆನ್ಯೂನ್ ಆಲ್ರೌಂಡರ್. ಎಲ್ಲ ಒಂದ್ ಕಡೆ ಒಂಥರ ಅವಕಾಶ ವಂಚಿತರು ಅಂತ ಹೇಳಿದ್ರು ತಪ್ಪಾಗಲ್ಲ. ದಟ್ ಈಸ್ ಮನೋಜ್ ಬಾಂಡಿಗೆ ಅಲ್ವಾ? ಅವ್ರ ರೆಕಾರ್ಡ್ಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಅವ್ರದ್ದು ಎಸ್ಪೆಷಲಿ ಚಿನ್ನಸ್ವಾಮಿ ಇಲ್ಲಿ ರೆಕಾರ್ಡ್ಸ್ ಬಗ್ಗೆ ಮಾತಾಡಬೇಕು. ಮಹಾರಾಜ T20 ನಾವು ನೋಡಿದ್ರೆ ಅವ್ರದ್ದು ಸ್ಟ್ರೈಕ್ ರೇಟು 200 ಸೊ ಒಂಥರ ಆ ಪಿಚ್ಚನ್ನ, ಆ ಗ್ರೌಂಡನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಳ್ಳೆ ರನ್ಸ್ ಹೊಡೆದಿದ್ದಾರೆ ಈ ಟೈಮ್ ಮಹಾರಾಜ T20ಲಿ. ಸೊ ಅವ್ರು ಈ ಟೈಮು ಸಿಗ್ಲಿಲ್ಲ ಚಾನ್ಸಸ್ ಅಂತಂದ್ರೆ ಅದೇ ಮತ್ತೆ ಸಂಕ್ರಾಂತಿ, ಯುಗಾದಿ ಎವ್ರಿ ಫೆಸ್ಟಿವಲ್ಗೂ ನೋಡೋದು. ಬಟ್ ಇನ್ನೊಂದ್ ಕಡೆ ಇವ್ರ ತರಾನೇ ಅವಕಾಶ ವಂಚಿತರಾಗಿದ್ದವ್ರಿಗೆ ಒಂಥರ ಚಾರ್ಮ್ ಆಗಿ, ಲಕ್ಕಿ ಚಾರ್ಮ್ ಆಗಿ ತಂಡಕ್ಕೆ ಬಂದಿದ್ದು ಅಂದ್ರೆ ಸ್ವಪ್ನಿಲ್ ಸಿಂಗ್. ಅವ್ರು ಬಂದಿದ್ದ ಮ್ಯಾಚ್ ಎಲ್ಲ ಆಲ್ಮೋಸ್ಟ್ ಗೆಲ್ತಾ ಹೋಗ್ತಾರೆ. ಅವ್ರು ಹಾಕಿದ ಬಾಲ್ ಎಲ್ಲ ಒಂಥರ ಏನೋ ಒಂದು ಡ್ರಾಮಾ ಇತ್ತು ಅದರಲ್ಲಿ. ಕ್ಯಾಚ್ ಎಲ್ಲಿ ಬಿಟ್ರಿ ಸರ್, ಇಂಪಾರ್ಟೆಂಟ್ ಕ್ಯಾಚ್. ಧೋನಿ ಅವ್ರು ಕ್ಯಾಚ್ ಹಿಡಿತಾರಲ್ಲ. ಸೊ ಸ್ವಪ್ನಿಲ್ ಸಿಂಗ್ ಬಗ್ಗೆ ಏನು ಹೇಳ್ತೀವಿ? ಸ್ವಪ್ನಿಲ್ ಸಿಂಗ್ ಮೋರ್ ಆಫ್ ಇನ್ನ ಕಾನ್ಫಿಡೆನ್ಸ್ ತರ್ತಾರೆ ಟೀಮ್ಗೆ. ಬಟ್ ಅದೇ ಕೃಣಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್ ಆಲ್ಮೋಸ್ಟ್ ಸಿಮಿಲರ್ ಬೌಲಿಂಗ್ ಅಟ್ಯಾಕ್ ಇದ್ದಾಗ ಅವರಿಬ್ರು ಒಟ್ಟಿಗೆ ಆಡ್ತಾರ ಅನ್ನೋದು ಒಂದು ಚಾಲೆಂಜ್ ಇರುತ್ತೆ. ಕೃಣಾಲ್ ಇದ್ದಾಗ ಇವ್ರ ಸೆಕೆಂಡ್ ಚಾಯ್ಸ್. ಬಟ್ ಕೃಣಾಲ್ ಒಂಥರ ಆ ಥರ ಕ್ಲಾಸ್ ಕ್ರಿಕೆಟರ್ ಅಂತ ನಂಗೆ ಎಲ್ಲೂ ಅನ್ಸ್ತಾ ಇಲ್ಲ. ಸ್ಮಾರ್ಟ್ ಅವರು, ನಾನು ಹೇಳ್ತೀನಿ ಕೇಳಿ, ಅವ್ರದ್ದು ನೋಡೋದ್ರಲ್ಲಿ ಯಾವುದು ಅಟ್ರಾಕ್ಟಿವ್ ಇಲ್ಲ, ಬಟ್ ಅವ್ರು ಎಫೆಕ್ಟಿವ್.
ನಂಗೆ ಕ್ರಿಕೆಟಲ್ಲಿ ಅಟ್ರಾಕ್ಟಿವ್ ಬೇಕಾ ಎಫೆಕ್ಟಿವ್ ಬೇಕಾ ಅಂತ ಕೇಳಿದ್ರೆ ಎಫೆಕ್ಟಿವ್ ಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇದು ರ್ಯಾಂಪ್ ವಾಕ್ ಅಲ್ವಲ್ಲ, ಇದು 22 yards ಇದು, ಇಲ್ಲಿ ಎಫೆಕ್ಟಿವ್ ಆಗಿರಬೇಕು ನೀವು. ನೀವು IPL ಹಿಸ್ಟ್ರಿ ನೋಡ್ಕೊಂಡ್ಬಂದರೆ ಒನ್ ಆಫ್ ದಿ ಮೋಸ್ಟ್ ಎಕನಾಮಿಕಲ್ ಬೌಲರ್ಸ್. ಏನು ಬೇಕಾಗಿರೋದು ನಿಮಗೆ T20ಲಿ? ಎಕಾನಮಿ ಬೇಕಾಗಿರೋದು. ಈ ವ್ಯಕ್ತಿ ಡಿಫೆನ್ಸಿವ್ ಆಪ್ಷನ್ ಅಂತ ಹೇಳಿದ್ರೆ ಸುಯೇಶ್ ಶರ್ಮಾ ಈಸ್ ಯುವರ್ ಅಟ್ಯಾಕಿಂಗ್ ಆಪ್ಷನ್. ಸುಯೇಶ್ ಶರ್ಮಾ 10 runs ಬರೋವರೆಗೆ ಕೊಡಲಿ, ನನಗೆ ತೊಂದರೆ ಇಲ್ಲ, ಬಟ್ ನಂಗೆ 2 ವಿಕೆಟ್ ತಗೊಳ್ಳಿ ಸರ್. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಕೃಣಾಲ್ ಪಾಂಡ್ಯ ಅವರು ಅಂತಂದ್ರೆ ಅವರು 3 to 8 ಎಲ್ಲಿ ಬೇಕಾದ್ರೆ ಬ್ಯಾಟಿಂಗ್ ಫ್ಲೋಟರ್ ಥರ ನೀವು ಯೂಸ್ ಮಾಡ್ಕೊಳ್ಬೋದು ಅವ್ರನ್ನ. ಬಟ್ ಅಂದ್ರೆ ಇನ್ನೊಂದ್ ಕಡೆ ಸಪೋರ್ಟ್ ಮಾಡ್ತಾರೆ ಬೇಸಿಕಲಿ. ಓಕೆ, ಇವಾಗ ಬೌಲಿಂಗ್ ಯೂನಿಟ್ ಕಡೆ ಬಂದ್ರೆ ಜಾಶ್ ಹೇಸಲ್ವುಡ್ ಲೀಡ್ ಅನ್ಕೊಂಡಿದ್ವಿ, ನೋಡಿದ್ರೆ ಅವ್ರಿಗೆ ಇಂಜುರಿ ಹೋಗಿದೆ. ಇಲ್ಲ ಸರ್, ಲೇಟೆಸ್ಟ್ ನ್ಯೂಸ್ ಏನು ಅಂದ್ರೆ ಈಗ ACB ಕ್ಲಿಯರ್ ಮಾಡಿದ್ದಾರೆ, ಇವ್ರು ಆಡ್ಬೋದು ಅಂದ್ರೆ ಫಿಟ್ ಆಗಿದ್ದಾರೆ ಅಂತ ಬಂದಿದೆ ಸುದ್ದಿ. ನನ್ಗೆ ಜಾಶ್ ಹೇಸಲ್ವುಡ್ ಇಂಜುರಿ ಆಗಿದ್ದಿದ್ರೇನೆ ಒಳ್ಳೇದಾ ಅಂತ ಅನ್ಸ್ತಾ ಇತ್ತು. ಯಾಕಂದ್ರೆ ಅವ್ರು ಆಡಿದ್ರೆ ತುಷಾರ್ ಅವ್ರಿಗೆ ಚಾನ್ಸ್ ಸಿಗಲ್ಲ. ಅಂಡ್ ನಮ್ಮ ಚಿನ್ನಸ್ವಾಮಿಲಿ ಎಸ್ಪೆಷಲಿ ಯಾರನ್ನ ಒಂಥರ ವೆರೈಟಿ ಇರೋಂಥ ಬೌಲರ್ಗಳು ಬೇಕಾಗತ್ತೆ. ರೆಗ್ಯುಲರ್ ಇರೋರು ನೋಡಿದೀವಿ. ಜಾಶ್ ಹೇಸಲ್ವುಡ್ ಮುಂಚೆ RCBಗೂ ಆಡಿದ್ದಾರೆ, ಎಕನಾಮಿಕಲ್, ಆದ್ರೆ ವಿಕೆಟ್ ಟೇಕಿಂಗ್ ಅಷ್ಟೊಂದು ಕಡಿಮೆ ಮ್ಯಾಚಸ್ ಅಲ್ಲಿ. ಇವ್ರು ಏನು ಅಂತಂದ್ರೆ ಇವ್ರು ಆ ವೆರೈಟಿ ತರ್ತಾರೆ. ಮಲಿಂಗ ಆದ್ಮೇಲೆ ನಾವು ಬಂದಿರೋದು ನೋಡಿರೋದು ಪತಿರಾನ ನೋಡಿದ್ವಿ. ಅವ್ರಕ್ಕಿಂತ ಎಫೆಕ್ಟಿವ್ ಆಗಿ ನ್ಯೂ ಬಾಲಲ್ಲಿ ಬೌಲಿಂಗ್ ಮಾಡ್ತಾ ಇರೋದು ಶ್ರೀಲಂಕಾಗೆ ನುವಾನ್ ತುಷಾರ. ಓಕೆ, ಇವಾಗ ಹೆಂಗಿದ್ರು ಪಿಚ್ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಸತಿ ಏನು ಮಾಡಬೇಕು RCB ಅಂತ ಹೇಳಿದ್ರೆ, ಆಲ್ ದೀಸ್ ಇಯರ್ಸ್ RCBಗೆ ಒಂದು ಬಲಿಷ್ಠವಾದ ಬೌಲಿಂಗ್ ಅಟ್ಯಾಕ್ ಇರಲಿಲ್ಲ. ಅದಕ್ಕೆ ನಾನು ಒಳ್ಳೆ ಪೇಸಿ ಪಿಚ್ ಕೊಡ್ತೀನಿ ಅಂದರೆ ಅಪೋನೆಂಟ್ಸೇ ನಮ್ಮವ್ರನ್ನ ಮಲಗಿಸ್ಬಿಡೋ ಸಾಧ್ಯತೆ ಇತ್ತು. ಓಕೆ, ಇವಾಗ ನನ್ನ ಹತ್ರ ಸೂಪರ್ ಆಗಿರೋ ಬೌಲಿಂಗ್ ಅಟ್ಯಾಕ್ ಇದೆ. ಆಮೇಲೆ ನನ್ನ ಬ್ಯಾಟಿಂಗ್ ಲೈನಪ್ ನೀವು ಅಬ್ಸರ್ವ್ ಮಾಡಿದ್ರೆ, ನೀವೇ ಹೇಳಿದ್ರಿ 3 ಜನ ಇಂಗ್ಲೀಷ್ ಮೆನ್ ಇದ್ದಾರೆ ಅಂತ. ಅವ್ರಿಗೆ ಅಭ್ಯಾಸ ಏನು? ಪೇಸು ಬೌನ್ಸು ಸೀಮ್ ಆಗೋ ಕಂಡೀಷನ್ಸಲ್ಲಿ ಆಡಿ ಅವರು ಥ್ರೈವ್ ಆಗೋ ಅಂಥ ಬ್ಯಾಟರ್ಗಳು. ವಿರಾಟ್ ಕೊಹ್ಲಿಗೆ ಬಾಲ್ ಬ್ಯಾಟಿಗೆ ಬರಬೇಕು, ಪೇಸು ಬೌನ್ಸ್ ಇದ್ದಷ್ಟು ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾರೆ. ಸೇಮ್ ಕೇಸ್ ವಿತ್ ರಜತ್ ಪಟಿದಾರ್. ಸೊ ಇದೆಲ್ಲ ಲೆಕ್ಕಾಚಾರ ನೀವು ಹಾಕಿದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಇದುವರೆ ತನಕ ಏನು ಮಾಡ್ತಾ ಇದ್ರಲ್ಲ ಪಿಚ್ಚು, ಆ ಥರ ಮಾಡಬೇಡಿ. ಒಳ್ಳೆ ಪೇಸ್ ಆ್ಯಂಡ್ ಬೌನ್ಸು ಸೀಮರ್ ಫ್ರೆಂಡ್ಲಿ ಪಿಚ್ ಕೊಡಿ ಸ್ವಾಮಿ ನೀವು. ಅವಾಗ ನೋಡೋಣ ಏನು ಮಾಡ್ತಾರೆ ಬಂದು ಅಪೋನೆಂಟ್ಸು. ಇದನ್ನು ನಾವು ಫೋರ್ಟ್ರೆಸ್ ಥರ ಮಾಡ್ಕೋಬೇಕು. ನಾವು 7 ಮ್ಯಾಚಲ್ಲಿ ಅಟ್ಲೀಸ್ಟ್ 5 ಮ್ಯಾಚ್ ಗೆದ್ವಿ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂದರೆ ಪ್ಲೇ ಆಫ್ಸ್ ಖಚಿತ. ಸೊ ಅದಕ್ಕೆ ಎಲ್ಲರೂ ನೋಡಿ, ಹೋಮ್ ಗ್ರೌಂಡಲ್ಲಿ ರೆಕಾರ್ಡು ಸೂಪರ್ ಆಗಿದೆ, ನಮ್ಮದು ಗಬ್ಬಾಗಿದೆ. ಕಾರಣ ಏನು ಅಂದರೆ ಲೆಸ್ ದ್ಯಾನ್ 50% ವಿಕ್ಟ್ರಿ ಇರೋದು RCBದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಇದನ್ನು ನಾವು ಫೋರ್ಟ್ರೆಸ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಈ ಸ್ಟ್ರಾಟಜಿ ಅಡಾಪ್ಟ್ ಮಾಡಬೇಕು. ಇವಾಗ 2017 ಇಂದ ಇದುವರೆಗೂ 44% ಅಷ್ಟೇ ಗೆದ್ದಿರೋದು ಹೋಮಲ್ಲಿ RCB. ಅಂದ್ರೆ ಬಂದವರೆಲ್ಲ ನಮ್ಗೆ ಹೊಡೆದು ಹೋಗಿದ್ದಾರೆ ಅಷ್ಟೇ. ದೇವಸ್ಥಾನದ ಗಂಟೆ ಆಗೋಗ್ಬಿಟ್ಟಿದೀವಿ ನಾವು, ನಮ್ಮ ಮನೇಲಿ ಬಂದವರೆಲ್ಲ ಬಾರಿಸೋಯ್ತು. ಬಟ್ ಬೌಲಿಂಗ್ ಅಟ್ಯಾಕ್ ನೋಡೋಣ ಸರ್. ರಸಿಕ್ ದರ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತಾರೆ? ರಸಿಕ್ ದರ್ ಅವರು ಇರ್ಫಾನ್ ಪಠಾನ್ ಅವರು ಮೆಂಟರ್ ಮಾಡಿರೋಂಥ ಒಂದು ಬೌಲರ್, ಜಮ್ಮು ಕಾಶ್ಮೀರಿಂದ ಬರ್ತಾರೆ. ಅವ್ರದ್ದು ಜಾಸ್ತಿ ಹೈಟು ಇಲ್ಲ. ನೀವು ಲಾಸ್ಟ್ ಇಯರ್ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಮೋಹಿತ್ ಶರ್ಮಾ ಅವ್ರನ್ನ ಬಿಟ್ರೆ ದ ಸೆಕೆಂಡ್ ಬೆಸ್ಟ್ ಬ್ಯಾಕ್ ಆಫ್ ದಿ ಹ್ಯಾಂಡ್ ಸ್ಲೋವರ್ ಒನ್ ಹಾಕುವಂತ ಕೆಪಾಸಿಟಿ ಇರೋ ಬೌಲರು ರಸಿಕ್ ದರ್ ಅವರು. ಸೊ ಇದೆಲ್ಲ ಸ್ಕೌಟಿಂಗ್ ಕೆಲಸನಾ ಸರ್ ಇದು? ರಸಿಕಾ ಅಂತ ಚೂಸ್ ಮಾಡಿದ್ದಾರೆ. ಇಲ್ಲ, ಈ ವ್ಯಕ್ತಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಅಂತ ಪಿಕ್ ಮಾಡಿದ್ರು. ಓಕೆ, ಬಟ್ ಸುಯೇಶ್ ಶರ್ಮಾ ಆಗ್ಲೇ ನಾವು ಮಾತಾಡಿದ್ವಿ, ಅವರು ಕೂಡ ಯಾವುದು ಮೇಜರ್ ಸ್ಟೇಟ್ ನ್ಯಾಷನಲ್ ಆ ಥರ ಡೆಲ್ಲಿಗೆ ಆಡ್ತಾರೆ ಅವರು. ಅಲ್ಲ, ಆ ಥರ ಕಾಣಿಸ್ದೇ ಹೋದ್ರು ನಮಗೆ. ಬಟ್ IPL ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡ್ರು KKRಗೆ. ಸೊ ಬೆಂಗಳೂರಿಗೂ ಅದೇ ಎಫೆಕ್ಟ್ ಬರುತ್ತೆ ಅಂತ ಅನ್ಸುತ್ತೆ ಸರ್? ಬರಬೇಕು, ಅವಾಗಲೇ ನಾವು ಇಂಪ್ಯಾಕ್ಟ್ ಮಾಡೋಕ್ಕಾಗೋದು ಈ ಸೀಸನಲ್ಲಿ. ಯಾಕಂದರೆ ಮಿಡ್ಲ್ ಓವರ್ಸಲ್ಲಿ ಸ್ಪಿನ್ನರ್ಸ್ ವಿಕೆಟ್ ತೆಗಿಲಿಲ್ಲ ಅಂದರೆ ಅಪೋನೆಂಟ್ಸ್ಗಳು ಚಟ್ನಿ ಮಾಡಿಬಿಡ್ತಾರೆ ನಿಮಗೆ. ಇವಾಗ ನಾರ್ಮಲ್ ಹೇಳಿ 200 ಬಂದರೆ ಪಾರ್ ಸ್ಕೋರ್ ಅಂತ ಮಾತಾಡ್ತಾರೆ. ಲಾಸ್ಟ್ ಸೀಸನ್ SRH 287, 277, 266 ಈ ಥರ ಹೊಡೆದಿದ್ದಾರೆ. ಇದು ಯಾವುದಾದ್ರು ಫೋನ್ ನಂಬರ್ ಅನ್ಕೊಂಡು ಇಂಟರ್ಕಾಮ್ ನಂಬರ್ಗಳು ಇದ್ದಂಗಿದೆ ಇವೆಲ್ಲ. ಬಟ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೇ ನೋಡಿದ್ರೆ ಸರ್, ನಮ್ಮ ಸ್ಮರಣ್ ರವಿಚಂದ್ರ ಅವರೇನೆ ಸುಯೇಶ್ ಶರ್ಮಾಗೆ ಸರ್ ಚೆನ್ನಾಗಿ ಅಂದ್ರೆ ಏನ್ ಗೊತ್ತಾ, ಇವಾಗಲೇ ಹೊಡೆದ ಅಭ್ಯಾಸ ಮಾಡಿಸ್ಕೊಂಡು ನೀನು ಕಮ್ಬ್ಯಾಕ್ ಹೆಂಗ್ ಮಾಡ್ತೀಯ ಅದು ತೋರಿಸು ನನಗೆ ಅಂತ ಹೊಡೆಸ್ಕೊಳ್ಳೋದು ಬೌಲರ್ಗೆ T20ಲಿ ನಾರ್ಮು ಸರ್. ಬಟ್ ಹೇಗೆ ಕಮ್ಬ್ಯಾಕ್ ಮಾಡ್ತಾರೆ ನೋಡಿ, ಅದು ಅವ್ರ ಕ್ಯಾರೆಕ್ಟರ್. ವೆರಿ ನೈಸ್. ಅಂಡ್ ಭುವನೇಶ್ವರ್ ಕುಮಾರ್ ಹೋಮ್ ಕಮಿಂಗ್ ವಾಪಸ್ಸು ತುಂಬಾ ಲೇಟಾಗಿ ಬರ್ತಾ ಇದಾರೆ ಮನೆಗೆ ಅಂತ. ಕರೆದಿರ್ಲಿಲ್ಲ ನೀವು, ನಾವೇನು ಮಾಡೋಣ ಅಂತ ಅವ್ರು ಹೇಳೋದು. ಭುವಿದ ಅನುಭವಿ ಸಖತ್ತಾಗಿ ಮಾಡ್ತಾರೆ ಅವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಡ್ದಿದ್ರು ಕೂಡ ಫ್ರಾಂಚೈಸಿ ಕ್ರಿಕೆಟ್ಗೆ ಇವತ್ತು ಫಿಟ್ ಆಗಿದ್ದಾರೆ ಅವರು. ನಿಮಗೆ ಅಪ್ ಫ್ರಂಟ್ ನ್ಯೂ ಬಾಲ್ನ ಚೆನ್ನಾಗಿ ಆಟ ಆಡಿಸ್ತಾರೆ. ಪವರ್ ಪ್ಲೇಲಿ ಒನ್ ಆಫ್ ದಿ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ IPL ಅಂತ ಬಂದಾಗ. ಅಟ್ ದ ಸೇಮ್ ಟೈಮ್ ಈಕ್ವಲಿ ಕಾಂಪಿಟೆಂಟ್ ಡೆತ್ ಅಂತ ಬಂದಾಗ ನಮ್ಗೆ 2 ಏರಿಯಾಲಿ ಅಡ್ರೆಸ್ ಮಾಡುವಂಥ ಒಬ್ಬ ಬೌಲರು. ಇವ್ರ ಜೊತೆಗೆ ಮ್ಯಾಚ್ ಮಾಡೋಕ್ಕೆ ಎಷ್ಟೇ ಅಲ್ಲಿದ್ದಾರೆ. ಅವರು ಕೂಡ ನ್ಯೂ ಬಾಲಲ್ಲಿ ಎಫೆಕ್ಟಿವ್, ಡೆತ್ತಲ್ಲಿ ತುಂಬ ಚೆನ್ನಾಗಿ ಮಾಡಿರೋದು. ಹಾಗಾಗಿ ಈ ಸತಿ 2 ಏನು ನಮ್ಮ ಅಚಿಲೀಸ್ ಹೀಲ್ಸ್ ಅಂತ ಮಾತಾಡ್ತಾ ಇದ್ವಿ ಲಾಸ್ಟ್ 2 ಇಯರ್ಸಲ್ಲಿ, ನಾವು ಪವರ್ ಪ್ಲೇಲಿ ಹೊಡೆಸ್ಕೋತೀವಿ, ಡೆತ್ತಲ್ಲಿ ಮಾಡೋಕ್ಕೆ ಬರಲ್ಲ ಅಂತ. ಇವಾಗ ಅದೆರಡೂ ಸಾರ್ಟ್ ಔಟ್ ಆಗುತ್ತೆ.
ಜಾಶ್ ಹೇಸಲ್ವುಡ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ. ನಿಮ್ಗೆ ಡೆತ್ ಅಲ್ಲೂ ಹಾಕ್ಬೋದು, ಓಪನಿಂಗು ಹಾಕ್ಬೋದು. ಇಲ್ಲ ಅಪ್ ಫ್ರಂಟ್ ನೀವು ಹೇಸಲ್ವುಡ್ನ ಯೂಸ್ ಮಾಡಿ, ಡೆತ್ತಲ್ಲಿ ರಸಿಕ್ ಸಲಮ್ದಾರ್ನ ಯೂಸ್ ಮಾಡಿ. ನಾನು ಹೇಳ್ದಲ್ಲ ಫಾಸ್ಟ್ ಬೌಲಿಂಗ್ ಪಿಚ್ ಮಾಡಿಬಿಟ್ಟು 4 ಜನ ಫಾಸ್ಟ್ ಬೌಲರ್ ಆಡಿಸಿ ಧ್ವಂಸ ಮಾಡಿ ಅವ್ರನ್ನ. ಕೃಣಾಲ್ ಪಾಂಡೆ ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ, ಲಿಯಮ್ ಲಿವಿಂಗ್ಸ್ಟನ್ ಇದ್ದಾರೆ ಲೆಗ್ ಬ್ರೇಕ್ ಆಫ್ ಬ್ರೇಕ್ ಮಾಡೋಕ್ಕೆ. ಇನ್ನೇನು ಬೇಕು? ಈಗ ನಂದು ವೀಕ್ ಪಾಯಿಂಟ್ ಸ್ಪಿನ್ನರು ಇವರೇ ಹೇಳಿದ್ರು ಹೊಡ್ಸ್ಕೊಂಡ್ರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಅಂತ. ಯಾಕೆ ಆಡಿಸ್ತೀರಾ? ಆಡಿಸ್ಬೇಡಿ, ನಿಮ್ಮ ಸ್ಟ್ರೆಂತ್ಗೆ ನೀವು ಆಡಿ. ಬಟ್ ನನಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ RCB ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ದಿಸ್ ನ್ಯೂ ಮ್ಯಾನೇಜ್ಮೆಂಟ್ ಏನಂದ್ರೆ 5-6 ಹೊಡಿಸ್ಕೊಂಡ್ಮೇಲೆ ಯಶ್ ದಯಾಲ್ನ ಪಿಕ್ ಮಾಡ್ತಾರೆ. ಪಿಕ್ ಮಾಡಿ ಲಾಸ್ಟ್ ಇಯರ್ ಅವ್ರನ್ನ ತುಂಬಾ ಚೆನ್ನಾಗಿ ನರ್ಚರ್ ಮಾಡ್ತಾರೆ, ಬ್ಯಾಕ್ ಮಾಡಿ ಅವ್ರನ್ನ ಸಕ್ಸಸ್ಫುಲ್ ಬೌಲರ್ ಅಂತ ಕೂಡ ಬೇರೆ ತಂಡಗಳು ಕರೆಯೋ ಹಾಗೆ ಮಾಡ್ತಾರೆ. ಸೊ ಇವಾಗ ಒಂದು ಹೊಸ ಥರದ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ದೇ ಹ್ಯಾವ್ ಅ ಲಾಟ್ ಆಫ್ ಏನು ಹೇಳ್ತೀರಾ, ಒಂಥರ ಲಾಯಲ್ಟಿ ಬಂದ್ಬಿಡ್ತೀವಿ ಇವಾಗ RCBಗೆ, ಯಶ್ ದಯಾಲ್ಗೆ ಅಂತ. ಅಲ್ಲ, ರಿಟೈನ್ ಕೂಡ ಮಾಡಿದ್ದಾರೆ RCB ಅವ್ರನ್ನ. ಅದು ಅಗೇನ್ಸ್ಟ್ ಮೊಹಮ್ಮದ್ ಸಿರಾಜ್ ಬಂದಾಗ ಯಶ್ ದಯಾಲ್, ಈಗ ಯಶ್ ಲಾಯಲ್. ಸೊ ಯಶ್ ದಯಾಲ್ ಕರಿಯರ್ ಬಗ್ಗೆ ಮತ್ತೆ ಈ ಒಂದು ಆ ರೋಲ್ ಬಗ್ಗೆ ಏನು ಹೇಳಕ್ ಇಷ್ಟ? ಅವ್ರದ್ದು ಸುಮಾರು ಇಂಟರ್ವ್ಯೂ ಆಲ್ರೆಡಿ ಮಾತಾಡಿದ್ದಾರೆ. ಅಂದರೆ ಒಬ್ರು ಬೌಲರ್ ಮೈಂಡ್ ಸೆಟ್ಟು ಆ ಥರ ಕ್ರೂಷಿಯಲ್ ಕಂಡೀಷನಲ್ಲಿ ಒಂದು 5-6 ಹೊಡ್ಸ್ಕೊಂಡು ಒಂದು ಮ್ಯಾಚ್ ಸೋತೋಯ್ತು ಅಂತಿದ್ದಾಗ ಅಲ್ಲಿಂದ ಕಮ್ ಬ್ಯಾಕ್ ಮಾಡೋದಿದೆ ನೋಡಿ, ರಿಯಲ್ ಫೈಟರ್ ಅವರು ಅಂತ ಹೇಳ್ಬೇಕಾಗತ್ತೆ. ನಾವು ನೋಡಿದ್ವಿ ಅಂತ ಮಹೇಂದ್ರ ಸಿಂಗ್ ಧೋನಿ ಅವ್ರಿಗೆ ಬೌಲಿಂಗ್ ಮಾಡ್ತಾ ಇದ್ದಾಗ ಲಾಸ್ಟ್ ಟೈಮ್ CSKಲಿ ನಾವು ಸ್ಟೇಡಿಯಮಲ್ಲಿ ಲೈವ್ ನೋಡ್ತಾ ಇದ್ದೀವಿ. ಫಸ್ಟ್ ಬಾಲ್ ಯಾವಾಗ ಸ್ಟೇಡಿಯಂ ಆಚೆ 6 ಹೊಡಿತಾರೋ ಹೋಯ್ತು ಅಂತ ಅನ್ಕೊಂಡ್ವಿ ಎಲ್ಲರೂ. ಆಯ್ತು ಮ್ಯಾಚ್ ಇದು, ಇನ್ನು ನಮ್ಮ ತಲಾ ಅವ್ರದ್ದು ಫೇವ್ರೆಟ್ ಸಿಚುಯೇಷನ್ನು ಇಲ್ಲಿಂದ ತೊಗೊಂಡೋಗ್ತಾರೆ ಅಂತ. ಆ ಸಿಚುಯೇಷನ್ಲ ಪ್ರೆಷರ್ ಹ್ಯಾಂಡಲ್ ಮಾಡಿಬಿಟ್ಟು ಅವ್ರು ಬಂದು ಮ್ಯಾಚ್ ಗೆಲ್ಸಿದ್ದಾರೆ ಅಂತಂದರೆ ಅದು ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಕೊಟ್ಟಿರತ್ತೆ. ಈ ವರ್ಷ ಇನ್ನೂ ಲೀತಲ್ ಆಗಿರ್ತಾರೆ ಅವ್ರು ಹಂಗಂತೀರ. ಸೊ ಲುಂಗಿ ಅಂಗಿಡಿ ಇವ್ರು ಲುಂಗಿ ಉಟ್ಕೊಂಡು ಬೆಂಚಲ್ಲಿ ಕೂತ್ಕೊಂತಾರ ಅಥವಾ ಸ್ಟೇಡಿಯಂ ಬಂದು ಆಡ್ತಾರ ಮ್ಯಾಚ್? ಹೇಸಲ್ವುಡ್ ಇಂಜುರಿ ಪ್ರೋನ್ ಅಂತ ನಾವು ಮಾತಾಡ್ತೀವಲ್ಲ, ಫಾರ್ ವಾಟ್ ಎವರ್ ರೀಸನ್ ಅವ್ರು ಆಡೋಕ್ಕಾಗಿಲ್ಲ ಅಂದರೆ ಲುಂಗಿ ಅಂಗಡಿ ಇಸ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಆಗ್ತಾರೆ. ಯಾಕಂದರೆ ಅದೇ ಹೈಟಲ್ಲಿ, ಅದೇ ಆಲ್ಮೋಸ್ಟ್ ಆ ಪೇಸಲ್ಲಿ ಆಪ್ರೇಟ್ ಮಾಡ್ತಾರೆ. ಒಳ್ಳೆ ಸ್ಲೋವರ್ ಒನ್ ಇಟ್ಟಿದ್ದಾರೆ ಅಂಗಡಿ. ತುಷಾರ ಈಸ್ ಅಗೈನ್ ಒನ್ ಮೋರ್ ಆಪ್ಷನ್. ನಮ್ಮ ಇವರು ಭಾರ್ಗವ್ ಹೇಳ್ತಾ ಇರೋಂಗೆನೆ. ಸೊ ತುಷಾರ ಅಂಗಡಿ ಬ್ಯಾಕಪ್ ನಿಮಗೆ ಫಾರ್ ಹೇಸಲ್ವುಡ್. ಓಕೆ, ಸೊ ಆಲ್ಮೋಸ್ಟ್ ಇಡೀ ತಂಡನ ನಾವು ನೋಡಿದೀವಿ. ಬಟ್ ಫಿಲ್ ಸಾಲ್ಟ್ ಬಗ್ಗೆ ಮಾತಾಡ್ಲಿಲ್ವಲ್ಲ ಸರ್? ನಿಮ್ ಫೇವರೇಟ್ ಫಿಲ್ ಸಾಲ್ಟ್? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಎಕ್ಸಾಕ್ಟ್ಲಿ. ಫಿಲ್ ಸಾಲ್ಟ್ ನಿಮ್ ಪ್ರಕಾರ ಆ ಫೈರ್ ಪವರ್ ತರ್ತಾರೆ ಅಂತೀರಾ? ಫ್ಯಾಫ್ಗಿಂತ ಬೆಟರ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡೋರು ಇವರು. ಹಾಗಾಗಿ ನಿಮಗೆ ಏನು ಹೇಳ್ತೀರಾ, ವಿರಾಟ್ ಕೊಹ್ಲಿ ಮೇಲೆ ಪ್ರೆಷರ್ ಇರಲ್ಲ, ರನ್ಸ್ ಹೊಡಿಬೇಕು, 4 ಹೊಡಿಬೇಕು ಅಂತ. ಅವ್ರು ನಾರ್ಮಲ್ ಆಟ ಆಡಿದ್ರೆ ಸಾಕು, ಒಂದು ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಟ್ ಗುಡ್ ರೇಟ್. ಬಟ್ ಏನಪ್ಪ ಅಂದರೆ ಸಾಲ್ಟ್ ಕ್ಯಾರಿ ಮಾಡಬೇಕು ಅವ್ರ ಇನ್ನಿಂಗ್ಸ್ನ. ಅವರು ಯಾವಾಗಲೂ ನಿಮಗೆ ಪ್ರತಿ ಗೇಮಲ್ಲಿ ಬರೀ ಟ್ರೈಲರ್ ತೋರಿಸ್ತಾರೆ, ಫುಲ್ ಪಿಕ್ಚರ್ ತೋರಿಸೋದೇ ಇಲ್ಲ ಈ ವ್ಯಕ್ತಿ. ಟ್ರೈಲರಲ್ಲಿ ಕೆಲಸ ಆಗಲ್ಲ ಗುರು, ನೀನು ಫುಲ್ ಪಿಕ್ಚರ್ ತೋರಿಸ್ಬೇಕು, ಅಟ್ಲೀಸ್ಟ್ ಫಸ್ಟ್ ಹಾಫ್ ತೋರಿಸು ಅಂತ ಹೇಳ್ಬೇಕು. ಸರ್ ಪಿಕ್ಚರ್ ತೋರ್ಸಕ್ಕೆ ಕಿಂಗ್ ಇದಾರಲ್ಲ? ಅಲ್ಲ, ಆ ಕಿಂಗ್ ಇದ್ದೇ ಇರ್ತಾರೆ ನಿಮಗೆ. ಬಟ್ ಮೇನ್ ಬೇಕಾಗಿರೋದು ಏನಂತ ಹೇಳಿದ್ರೆ ಫಿಲ್ ಸಾಲ್ಟ್. ನೀವು ಎಲ್ಲರೂ 15-20 ರನ್ 3-4 ಬಾಲಲ್ಲಿ ಹೊಡೆದೋದ್ರೆ ನನ್ನ ಟೋಟಲ್ ಎಲ್ಲಿ ಬರುತ್ತೆ? 150 ಕೂತ್ಕೋತೀನಿ ನಾನು. ನಂಗೆ 200+ ಬೇಕು ಅಂದರೆ ಕನ್ಸಿಸ್ಟೆಂಟಾಗಿ ಸಾಲಿಡ್ ರನ್ಸ್ ಮಾಡೋರು ಬೇಕು. ಅಟ್ಲೀಸ್ಟ್ ಒಂದು 30-50 ಹೊಡೆದು ಅಲ್ಲೇ ಅದೇ ಐ ಥಿಂಕ್ ವಿರಾಟು, ರಜತ್ತು ಆ ಜವಾಬ್ದಾರಿ ತೊಗೋಬೇಕಾಗತ್ತೆ ಅಂತ ನಾನು. ಓಕೆ, ಒಂದ್ ಕಡೆ ಇದಾದ್ರೆ ಅಗೇನ್ ಹೋಮ್ ಕಮಿಂಗ್ ಫಾರ್ ನಮ್ಮ ಟಿಮ್ ಡೇವಿಡ್. ಅವಾಗ ಬಂದಾಗ ಸಿಂಗಪೂರ್ಗೆ ಆಡ್ತಾ ಇದ್ರು, ಇವಾಗ ಆಸ್ಟ್ರೇಲಿಯಾ ಆಡ್ತಾ ಇದ್ದಾರೆ. ಸೊ ಟಿಮ್ ಡೇವಿಡ್ ಅವರ ಕಾಂಟ್ರಿಬ್ಯೂಷನ್ ಮತ್ತೆ ಆ 11 ಸ್ಲಾಟ್ ಸಿಗುತ್ತೆ ಅಂತೀರಾ? ಅದೇ ಅವರು ಅಥವಾ ಜೇಕಬ್ ಬೆಥೆಲ್ ಯಾರನ್ನು ತೊಗೊಂತಾರೆ? ಜೇಕಬ್ ಬೆಥೆಲ್ ಏನು ಅಡಿಷನ್ ಆ್ಯಡ್ ಮಾಡುತ್ತೆ ಅಂದರೆ ನಮಗೆ ಲೆಫ್ಟ್ ಹ್ಯಾಂಡರ್ ಒಬ್ರು ಸಿಗ್ತಾರೆ ಟಾಪ್ 7. ಟಿಮ್ ಡೇವಿಡ್ಡು ಐ ಮೀನ್ ಇಂಟರ್ನ್ಯಾಷನಲಲ್ಲೂ ಅವ್ರು ಇನ್ನು ಆಡಿಸ್ತಾ ಇಲ್ಲ. ಇವಾಗ ಲೀಗ್ಗಳು ಆಡ್ತಾ ಇದ್ದಾರೆ, ಫಿನಿಷರ್ ಆಗಿ ನೋಡ್ಬೋದು. ಬಟ್ ನನ್ನನ್ನು ಕೇಳಿದ್ರೆ ಬೆಥೆಲ್ ಅವ್ರಿರೋ ಕರೆಂಟ್ ಫಾರ್ಮಲ್ಲಿ ಬೆಥೆಲ್ ಇಸ್ ಅ ಬೆಟರ್ ಚಾಯ್ಸ್ ದನ್ ಟಿಮ್ ಡೇವಿಡ್ ಅಂತ. ಬೆಥೆಲ್ ಟಾಪ್ ಆಫ್ ದಿ ಆರ್ಡ್ರಲ್ಲಿ ಆಡ್ತಾರೆ. ಫಿನಿಷರ್ ಪಾತ್ರ ಮಾಡಿರೋದು ಭಾಳ ಕಮ್ಮಿ. ನಂಬರ್ 3 ಆಡಿರೋದು ನೋಡಿದ್ದೀವಿ, ಓಪನಿಂಗ್ ಆಡಿರೋದು ನೋಡಿದ್ದೀವಿ ಜೇಕಬ್ ಬೆಥೆಲ್. ಇಲ್ಲಿ ಫಾರ್ ವಾಟ್ ಎವರ್ ರೀಸನ್ ಟಿಮ್ ಡೇವಿಡ್ ಚೆನ್ನಾಗಿ ಆಡಿಲ್ಲ ಅಂದರೆ ರೊಮಾರಿಯೋ ಶೆಪರ್ಡ್ನ ತೊಗೊಂಡಿದ್ದಾರೆ. ನಿಮ್ಗೆ ಜ್ಞಾಪಕ ಇದ್ರೆ ಲಾಸ್ಟ್ ಸೀಸನ್ನು ಮುಂಬೈಗೆ ಒಂದೇ ಓವರಲ್ಲಿ ಅವರು 31 ರನ್ ಹೊಡಿತಾರೆ ರೊಮಾರಿಯೋ ಶೆಪರ್ಡ್. ಆ ಥರ ಕೆಪಬಿಲಿಟಿ ಇರೋಂಥ ಒಬ್ಬ ಹಿಟ್ಟರ್. ಅಂದರೆ ಆ ಟೈಮಲ್ಲಿ ನೀವು ನೋಡೋದು ಸ್ಟ್ರೈಕ್ ರೇಟೇನೆ. ಅಲ್ಲಿ 10 ಬಾಲು 30 ರನ್ನು, 10 ಬಾಲು 25 ರನ್ನು, ಆ ಥರ ಬೇಕಾಗಿರೋದು. ಕ್ರೂಷಿಯಲ್ 20-30 ರನ್ಸ್ ಅಷ್ಟೇ. ಆ ಥರ ರೊಮಾರಿಯೋ ಶೆಪರ್ಡ್ ಇಸ್ ಆಲ್ಸೋ ಅನ್ ಆಪ್ಷನ್. ಆಮೇಲೆ ಅವರು ಆಲ್ರೌಂಡರ್ ಬೇರೆ ನಿಮಗೆ. ಸೊ ಇನ್ ದಿಸ್ ಸೆಗ್ಮೆಂಟ್ ತುಂಬಾ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ, ರಿಪ್ಲೇಸ್ಮೆಂಟ್ಸ್ ಇದೆ ಅಂತ ಅನ್ಸುತ್ತಲ್ವಾ ಸರ್? ಫಾರ್ ಎ ಚೇಂಜ್ RCBಗೆ ತಲೆನೋವು ಆಗಲ್ಲ ಗುರು ಏನಪ್ಪ 11 ಅಂತ. ಅಟ್ಲೀಸ್ಟ್ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿ 11 ಫಿಲ್ ಮಾಡ್ಬೋದು, ಒಳ್ಳೆ ಇಂಪ್ಯಾಕ್ಟ್ ಪ್ಲೇಯರ್ನ ಹಾಕ್ಬೋದು. ಒಂದು ಹಂತಕ್ಕೆ ಬೆಂಚ್ ಸ್ಟ್ರೆಂತ್ ಕೂಡ ಡೀಸೆಂಟ್ ಆಗಿದೆ.
ಯಾವುದೇ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಮ್ಮ ಟೀಮು ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಇದೆ. ನಾವು ಜಸ್ಟ್ 1 or 2 ಪ್ಲೇಯರ್ಸ್ ಮೇಲೆ ಸೂಪರ್ ಸ್ಟಾರ್ಗಳ ಮೇಲೆ ದುಡ್ಡು ಚೆಲ್ಲಿ ಇನ್ನು ಮಿಕ್ಕಿದ ಸ್ಪಾಟ್ಗಳೆಲ್ಲ ವೀಕ್ ಮಾಡ್ಕೊಂಡಿಲ್ಲ. ಈ ಸತಿ ಎಲ್ಲರೂ ನಿಮಗೆ 11 ಅಬ್ಸರ್ವ್ ಮಾಡಿದ್ರೆ 11 out of 11 ಮ್ಯಾಚ್ ಗೆಲ್ಸೋ ತಾಕತ್ತಿರುವಂಥ ಪ್ಲೇಯರ್ಗಳಿದ್ದಾರೆ ಅಲ್ಲಿ ಆನ್ ದೇರ್ ಗಿವನ್ ಡೇ. ಓಕೆ, ಸೊ ಟಾಕಿಂಗ್ ಅಬೌಟ್ 11 ಒಳ್ಳೊಳ್ಳೆ ಆಪ್ಷನ್ಸ್ ಇದೆ. ಯಾರು ಬರ್ತಾರೆ 11ಗೆ ಅನ್ನೋದೇ ಒಂದು ದೊಡ್ಡ ಪಿಕ್ ಆಗುತ್ತೆ. ಸೊ ಫಸ್ಟು ಲೆಟ್ಸ್ ಗೋ ವಿತ್ ಭಾರ್ಗವ್ಸ್ 11, ಅದಾದಮೇಲೆ ಜಾನ್ ಯುವರ್ 11 ಏನು ಅಂತ ನೋಡೋಣ. ಭಾರ್ಗವ್ ಯುವರ್ 11 ಪ್ಲೀಸ್. ಸೊ ನನ್ನ 11 ಇಟ್ ಸ್ಟಾರ್ಟ್ಸ್ ವಿತ್ ಅದೇ ಫಿಲ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ. ಅದಾದಮೇಲೆ ನಂಬರ್ 3 ಡೇವದತ್ ಪಡಿಕ್ಕಲ್ ಆಡ್ತಾರೆ. ಆಮೇಲೆ 4 ನಮ್ಮ ಕ್ಯಾಪ್ಟನ್ ರಾಪಾ, 5 ಲಿಯಾಮ್ ಲಿವಿಂಗ್ಸ್ಟನ್, 6 ಜಿತೇಶ್ ಶರ್ಮಾ, 7 ಅದೇ ಇದರ್ ಡೇವಿಡ್ ಆರ್ ಜೇಕಬ್ ಬೆಥೆಲ್ ಆರ್ ಮರಿಯೋ ಶೆಪರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ನುವಾನ್ ತುಷಾರ ಅಗೇನ್ಸ್ಟ್ ಹೇಸಲ್ ವುಡ್. ಸೊ ಇಂಪ್ಯಾಕ್ಟ್ ಸಬ್ಸ್ ಯಾರ್ಯಾರು ಆಗ್ಬೋದು? ಇಂಪ್ಯಾಕ್ಟ್ ಸಬ್ಬು ನಮಗೆ ರಸಿಕ್ದರ್ ಇಲ್ಲರೆ ಸುಯಾಶ್ ಶರ್ಮಾ. ಓಕೆ ಸರ್, ನಿಮ್ಮ 11 ಏನು ಅಂತ ಹೇಳಿ. ಮೊರಲೆಸ್ ಇದೇ ಥರ ಇರುತ್ತೆ. 1 or 2 ಆರ್ಡ್ರಲ್ಲಿ ಮೇಲೆ ಕೆಳಗೆ ಬರ್ಬೋದು ಅನ್ನೋದು ಬಿಟ್ರೆ ಲಿಯಮ್ ಲಿವಿಂಗ್ಸ್ಟೋನ್ ಸ್ಪಿನ್ ಚೆನ್ನಾಗಿ ಆಡಲ್ಲ, ಸೊ ನಂಬರ್ 3 ಬರ್ತಾರೆ ಅಂತ ಅನ್ಕೊಳ್ಳೋಣ. ಕರೆಕ್ಟ್, ಯಾವ ಥರ ನೀವು ಯೂಸ್ ಮಾಡ್ತೀರಾ ಅಂತ. ಆಮೇಲೆ ರಸಿಕ್ ದರ್ನ ನಾನು ಬ್ಲಡ್ ಇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಸ್ ಇಂಪ್ಯಾಕ್ಟ್ ಸಬ್ಬು. ನಾವು ಸಪೋಸ್ ಡಿಫೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ. ಓಕೆ, ಸೊ ಭುವನೇಶ್ವರ್ ಕುಮಾರ್, ರಸಿಕ್ ದರ್, ನುವಾನ್ ತುಷಾರ, ಜೇಕಬ್ ಬೆಥಲ್, ಯಶ್ ದಯಾಲ್. ವೆರಿ ನೈಸ್. ಲುಕ್ಸ್ ಲೈಕ್ ಅ ವೆರಿ ಬ್ಯಾಲೆನ್ಸ್ ಟೀಮ್. ಎಲ್ಲೋ ಒಂದ್ ಕಡೆ ಈ ಸಲ ಕಪ್ ಗೆಲ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಅದೇನೋ ಅದು ಯಾವುದೋ ಇದೆಯಲ್ಲ ಸರ್, ESPN, ಅದನ್ನ ಹೇಳ್ದಾಗಲ್ಲ ಹೋಗಿ ಹಾಕ್ಸ್ಕೊಂಡು. ನಂಗೆ ESPN ಮಾತ್ರ ಗೊತ್ತಿರೋದು. ಸೊ ಅದಕ್ಕೆ ನಾನು ಹೇಳಲ್ಲ ಅದನ್ನು. ಬಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಪ್ಲೇ ಆಫ್ಸಿಗೆ ಬರ್ತಾರೆ. ಅದಾದಮೇಲೆ ದ ಬೆಸ್ಟ್ ಟೀಮ್ ವಿಲ್ ವಿನ್. ಸೊ ಎಲ್ಲೋ ನನ್ಗನ್ಸುತ್ತೆ RCB ಗೆದ್ಬಿಟ್ರೆ ಫ್ಯಾನ್ಸ್ ಕಮ್ಮಿ ಆಗ್ಬಿಡ್ತಾರ ಅಂತ. ಅದೇ ಎಲ್ಲರೂ ಹೇಳ್ಕೊಂಡ್ ಬರ್ತಾ ಇರೋದು. ಬಟ್ ಬೇಡ, ಪರ ಇಲ್ಲ, ಗೆಲ್ಲೋಣ. ಒಂಥರ ಹೆಂಗಾಗೋಗಿದೆ ಅಂದರೆ ಎಲ್ಲ ಅಮೇಝಿಂಗ್ ಪ್ಲೇಯರ್ ಅಂತೀವಿ. ಆಮೇಲೆ ನೋಡಿದ್ರೆ ಅವ್ರ ಅಂದರೆ ಬರೀ ಟ್ರೈಲರ್ ತೋರಿಸ್ಯಾರ RCB, ಸಿನಿಮಾ ತೋರಿಸಿಲ್ಲ ಇನ್ನೂ. ಎಲ್ಲ ಒಂದು ಕಡೆ 3-4 ಫೈನಲ್ಸಿಗೆ ಬಂದಿದ್ದಾರೆ, ಬಟ್ ಎಲ್ಲ ಒಂದು ಕಡೆ ಎಡವಿದ್ದಾರೆ ಅಂತ ನನಗನ್ಸುತ್ತೆ. ಬಟ್ ಓಕೆ, ಹ್ಯಾವಿಂಗ್ ಸೆಡ್ ದಟ್, ಐ ಥಿಂಕ್ RCBಯ ಕತೆ ಹೀಗಾದರೆ ಬೇರೆ ತಂಡಗಳ ಕತೆ ಏನು ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾವು ಕಾದು ನೋಡಬೇಕಾಗತ್ತೆ. ಸೊ ನಾಳೆ 5 ತಂಡಗಳು ಅಂದರೆ ಕಪ್ ಗೆಲ್ಲದೆ ಇರೋ ತಂಡಗಳು, ಗೆದ್ದಿರೋ ಒಂದಿಷ್ಟು ತಂಡಗಳು, ಅದ್ರ ಬಗ್ಗೆ ಮಾತಾಡ್ತೀವಿ. ಅದಾದ ನಂತರ 4 ದಾದಾಗಳು, ಅವ್ರ ಬಗ್ಗೆ ಮಾತಾಡೋಣ ಅಂತ. ಸೊ ಅಲ್ಲಿವರೆಗೂ ನೀವು ಕಾದು ನೋಡಬೇಕಾಗತ್ತೆ. ಅಂಟಿಲ್ ದೆನ್, ನಾಯಕ ವಿತ್ ವಿನಾಯಕನಲ್ಲಿ ವಿನಾಯಕ್ ಜೋಶಿ, ಇಂತಿ ನಿಮ್ಮ ಪ್ರೀತಿಯ ಜಾನಿ ಹಾಗೂ ಭಾರ್ಗವ್ ಕಡೆ ಅಂತ. ಟಾಟಾ ಬೈ ಬೈ, ಸಿ ಯು, ಮಿಸ್ ಮೀ.